ದಿನನಿತ್ಯದ ಸಲುವಾಗಿ ಬೆಳಗಿನ ತಿಂಡಿ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಆಗ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಇಷ್ಟು ಲೀಸ್ಟನ್ನ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೇನು ಮಾಡಬಹುದು, ಯಾವ್ಯಾವ ಥರ ತಿಂಡಿಗಳನ್ನ ನಾವು ಮನೇಲಿ ಪ್ರಿಪೇರ್ ಮಾಡ್ಕೋಬೋದು ಅಂತ. ಸೊ ಈ ಥರ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮಗೆ ತಿಂಡಿ ಏನು ಮಾಡಬೇಕಪ್ಪ ನಾಳೆ ಅನ್ನೋ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ನಾನು ಈ ಥರ ಲೀಸ್ಟನ್ನ ಬರೆದು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಒನ್ ಬಂದುಬಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಕೂಡ ಇಟ್ಕೊಳ್ಳಿ, ಅಥವಾ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡು ನೀವು ಅಡುಗೆ ಮನೆಯಲ್ಲಿ ಹಾಕೊಳ್ಳೋದ್ರಿಂದ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡಬೇಕಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಇದನ್ನು ವೀಕ್ಲಿ ನೀವು ಡಿವೈಡ್ ಮಾಡ್ಕೋಬೋದು. ಆರಾಮಾಗಿ ಈ ಥರ ಬರೆದಿಟ್ಕೊಂಡಾಗ ನೀವು ಈಸಿಯಾಗಿ ತಿಂಡಿನ ಮಾಡ್ಕೋಬೋದು. ಸೊ ನೋಡೋಣ ಬನ್ನಿ ಯಾವ್ಯಾವ ಥರ ತಿಂಡಿ ಲೀಸ್ಟ್ ಮಾಡಿಟ್ಟಿದ್ದೀನಿ ಅಂತ. ಸೊ ಮೊದಲನೇದಾಗಿ ಇಡ್ಲಿನ ಬರೆದಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಒನ್ ಬಂದುಬಿಟ್ಟು ರವೆ ಉಪ್ಪಿಟ್ಟು, ಕಾಯಿ ಚಿತ್ರಾನ್ನ, ತರಕಾರಿ ಬಾತು, ಪುಳಿ ಒಗ್ಗರೆ, ಅಕ್ಕಿ ರೊಟ್ಟಿ, ಬಿಸಿಬೇಳೆ ಬಾತ್, ದೋಸೆ, ನಿಂಬೆಹಣ್ಣಿನ ಚಿತ್ರಾನ್ನ, ಮಸಾಲೆ ಬಾತ್, ಖಾರ ಪೊಂಗಲ್, ಚಪಾತಿ, ಅವಲಕ್ಕಿ ಬಿಸಿಬೇಳೆ ಬಾತ್, ಪಡ್ಡು, ಶಾವಿಗೆ ಉಪ್ಪಿಟ್ಟು, ಟೊಮೊಟೊ ಚಿತ್ರಾನ್ನ, ಬನ್ಸಿ ರವೆ ಉಪ್ಪಿಟ್ಟು, ಪಲಾವ್, ಈರುಳ್ಳಿ ಗೊಜ್ಜನ್ನ, ರಾಗಿ ರೊಟ್ಟಿ, ನೀರು ದೋಸೆ, ಗೀ ರೈಸ್, ರವೆ ರೊಟ್ಟಿ, ಹಾಗೆಯೇ ತಟ್ಟೆ ಇಡ್ಲಿ, ಅವಲಕ್ಕಿ ಉಪ್ಪಿಟ್ಟು, ಟೊಮೊಟೊ ಬಾತ್, ಕಿಚಡಿ, ಮಸಾಲೆ ರೊಟ್ಟಿ, ಹುಣಸೆ ಗೊಜ್ಜಿನ ಚಿತ್ರಾನ್ನ, ರಾಗಿ ದೋಸೆ, ಮಸಾಲೆ ಉಪ್ಪಿಟ್ಟು, ಪೂರಿ, ವಾಂಗಿಬಾತ್, ಜೋಳದ ರೊಟ್ಟಿ, ಗೋಧಿ ರೊಟ್ಟಿ, ಜೋಳದ ದೋಸೆ, ಹೆಸರು ಕಾಳಿನ ದೋಸೆ, ಪುದೀನ ರೈಸ್, ಫ್ರೈಡ್ ರೈಸ್, ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್, ಆಲೂ ಪರೋಟ, ಜೀರಾ ರೈಸ್, ರವೆ ಇಡ್ಲಿ, ರವೆ ದೋಸೆ. ಸೊ ಇಷ್ಟನ್ನು ಲೀಸ್ಟ್ ಮಾಡಿದ್ದೀನಿ. ಸೊ ಒಂದು ಕಡೆಯಿಂದ ನಾನು ತೋರಿಸ್ಕೊಂಡು ಬರ್ತೀನಿ. ಇನ್ನೂ ಎಕ್ಸ್ಟ್ರಾ ಏನಾದರೂ ತಿಂಡಿಗಳು ಗೊತ್ತಿದ್ದರೆ ಅದನ್ನು ಕೂಡ ನೀವು ಲೀಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಕೆಲವೊಂದು ರೈಸ್ ಐಟಮ್ಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಎಕ್ಸ್ಟ್ರಾ ಏನಾದರೂ ಹಾಕಿ, ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದಿದೆ. ಹಾಗೆಯೇ ನಾನು ಪುದೀನ ರೈಸ್ ಅಂತ ಬರೆದಿದ್ದೀನಿ ಅಲ್ವಾ, ಸೊ ಆ ಥರನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ರೈಸ್ ಬಾತ್ ಇರುತ್ತೆ ಅಲ್ವಾ, ಸೊ ಆ ಥರ ಬಾತ್ ರೆಸಿಪಿಲೇ ರೈಸ್ ಬಾತ್ ಆಗಿರ್ಬೋದು, ವಾಂಗಿ ಬಾತ್ ಆಗಿರ್ಬೋದು, ಅಥವಾ ಪಲಾವ್ ಬರುತ್ತೆ, ಇಲ್ಲ ಏನೋ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಟ್ರೆ ಕ್ಯಾಪ್ಸಿಕಮ್ ಬಾತ್ ಆಗುತ್ತೆ. ಸೊ ಆ ಥರ ತರಕಾರಿಗಳನ್ನ ಹಾಕ್ಬಿಟ್ಟು ನೀವು ಬಾತ್ ರೆಸಿಪಿಗಳನ್ನ ಮಾಡ್ಕೋಬೋದು. ನೆಕ್ಸ್ಟ್ ಹಾಗೆಯೇ ರವೆಲೂ ಕೂಡ ಎಷ್ಟೊಂದು ಐಟಮ್ಸ್ ಎಲ್ಲ ಮಾಡ್ಬೋದಲ್ವಾ. ರವೆ ಉಪ್ಪಿಟ್ಟು, ರವೆ ದೋಸೆ, ರವೆ ಎಕ್ಸೆಟ್ರಾ ಹುಡುಕ್ತಾ ಹೋದರೆ ಒಂದು ಹೊಸ ರೆಸಿಪಿಗಳನ್ನೂ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಇದರಲ್ಲೂ ಕೂಡ ಒಂಥರ ಆಲ್ಟರ್ನೇಟಿವ್ ಥರ ಮಾಡಿಕೊಂಡು ಕೂಡ ನಾವು ಇಲ್ಲಿ ತಿಂಡಿಗಳನ್ನ ಮಾಡ್ಕೋಬೋದು. ನೆಕ್ಸ್ಟ್ ಚಪಾತಿಲೂ ಕೂಡ ಅಷ್ಟೇ, ಅಲ್ಲಿಗೆ ಸ್ವಲ್ಪ ಬೀಟ್ರೋಟ್ ಎಲ್ಲ ಮಿಕ್ಸಿ ಮಾಡಿ ಅದರ ರಸ ಎಲ್ಲ ಹಾಕಿದ್ರೆ ಬೀಟ್ರೋಟ್ ಚಪಾತಿ ಆಗೋಗ್ಬಿಡುತ್ತೆ, ಕ್ಯಾರೆಟ್ ಚಪಾತಿ ಆಗೋಗ್ಬಿಡುತ್ತೆ. ಸೊ ಹಾಗೆಯೇ ಪಾಲಕ್ ಹಾಕಿದ್ರೆ ಅದು ಕೂಡ ಆಗುತ್ತೆ. ಆಮೇಲೆ ಪಲಾವ್ಗೆ ಮೆಂತೆ ಪಲಾವ್ ಕೂಡ ಮಾಡ್ಬೋದು. ಸೊ ಅದನ್ನು ಕೂಡ ಒಂದು ಪಾಯಿಂಟ್ ಅದನ್ನು ಕೂಡ ಬರೆದ್ಬಿಡ್ತೀನಿ, ಇವಾಗ ಸಡನ್ನಾಗಿ ನೆನಪಾಯ್ತಲ್ವಾ. ಸೊ ಈ ಥರ ಕೆಲವೊಂದಿಷ್ಟು ಸಡನ್ನಾಗಿ ನೆನಪಾಗಿರೋದು, ಒಂದು ಲೀಸ್ಟ್ ಮಾಡ್ಕೊಂಡಿರೋದು. ಇವಾಗ ಈ ಥರ ತಿಂಡಿಗಳನ್ನ ನೋಡೋದ್ರಿಂದ, ಲೀಸ್ಟ್ ಮಾಡ್ಕೊಂಡಿರೋದು ನೋಡೋದ್ರಿಂದ ನೆಕ್ಸ್ಟ್ ಒಂದು ಹೊಸ ಈ ತಿಂಡಿನೂ ಇತ್ತಲ್ವ, ಇದನ್ನು ಸ್ಕಿಪ್ ಮಾಡಿದ್ದೀವಿ ಅಂದ್ಬಿಟ್ಟು ನೀವು ಕೂಡ ನೋಟ್ ಮಾಡ್ಕೋಬೋದು. ನಾನ್ ವೆಜ್ ಅವರಾದರೆ ಎಕ್ಸ್ಟ್ರಾ ಇಲ್ಲಿಗೆ ಎಗ್ ರೈಸು ಅದು ಇದು ಮಾಡ್ಕೊಳ್ಳೋದಾದರೆ ನಾನು ಹೇಳಿದ್ದು ಆ ಥರನೂ ಕೂಡ ಆ್ಯಡ್ ಮಾಡ್ಕೋಬೋದು.
ಸೊ ಕುಸ್ಕ ರೈಸ್ ಏನು ಬರುತ್ತೆ ಅದನ್ನು ಮಾಡ್ಬೋದು. ಇನ್ನೂ ತುಂಬ ಐಟಮ್ಸ್ ಇದೆ ತಿಂಡಿ ಮಾಡೋದ್ರಲ್ಲಿ. ಸೊ ಈ ಥರ ನಾನು ಲೀಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಂದರೆ ಇದು ಯಾರಿಗಾದ್ರೂ ಹೌಸ್ ವೈಫ್ಗಳಿಗೆ ಎಲ್ಪ್ ಆಗಲಿ. ಅವರು ತುಂಬ ಟೆನ್ಷನ್ ತಗೊಂಡು ಬೆಳಗಿನ ತಿಂಡಿ ಏನು ಮಾಡೋದು, ಅಯ್ಯೋ ನಮ್ಗೆ ತಿಂಡಿನೇ ಗೊತ್ತಿಲ್ವಲ್ಲ ಅಂತ ಏನಾದ್ರು ಯೋಚನೆ ಮಾಡೋದ್ರಿದೆ ಈ ಥರ ಲೀಸ್ಟ್ ಮಾಡಿಕೊಂಡು ನಾವು ತಿಂಡಿನ ಮಾಡ್ಬೋದು. ಓಕೆನಾ, ಆದಷ್ಟು ಟ್ರೈ ಮಾಡಿ ನೋಡಿ. ಹಳ್ಳಿಲಿರೋರ್ಗಾದರೆ ಒಂಥರ ಮುಸ್ಕಿನ ಜೋಳ ಏನು ಬರುತ್ತೆ ಅದರಲ್ಲೂ ಕೂಡ ನುಚ್ಚೆಲ್ಲ ಮಾಡಿಸಿ ಮುಸ್ಕಿನ ಜೋಳದ ಉಪ್ಪಿಟ್ಟು, ಕಮ್ಮನ ಉಪ್ಪಿಟ್ಟು, ಸೊ ಆ ಥರನೂ ಕೂಡ ಆ್ಯಡ್ ಆಗುತ್ತೆ. ಅಂದರೆ ಹಳ್ಳಿಗಳ ಕಡೆ ನಾನು ಹೇಳಿದ್ದು. ಆಲ್ಮೋಸ್ಟ್ ಸಿಟಿಲೆಲ್ಲ ಒಂದು ಸ್ವಲ್ಪ ಫ್ಯಾನ್ಸಿ ಆಗಿರಬೇಕು ಅಲ್ವಾ ತಿಂಡಿಗಳೆಲ್ಲ. ಸೊ ಹಾಗಾಗಿ ಈ ಲಿಸ್ಟು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಿಸ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.